ಸೊ ಇವಾಗ ನೀವು ನೋಡಿದ್ರಲ್ಲ ವಿಡಿಯೋ, ಇದು ಯಾವುದೇ ರೀತಿ ಮನುಷ್ಯ ಕ್ಯಾಮರಾದಲ್ಲಿ ಶೂಟ್ ಮಾಡಿರೋ ವಿಡಿಯೋ ಅಲ್ಲವೇ ಅಲ್ಲ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟು ಮಾಡಿದಂತಹ ವಿಡಿಯೋ. ಜಸ್ಟ್ ನಿಮ್ಮೊಟ್ಟಿಗೆ ಕಂಪ್ಯೂಟ್ರು ಮತ್ತು ಸ್ವಲ್ಪ ನಾಲೆಡ್ಜು ಇದ್ದರೆ ಸಾಕು, ಇಂತಹ ವಿಡಿಯೋಗಳನ್ನು ನೀವು ಕೆಲವು ನಿಮಿಷಗಳಲ್ಲಿ ಕ್ರಿಯೇಟ್ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವಾಗ ಅಷ್ಟರ ಮಟ್ಟಿಗೆ ಗ್ರೋತ್ ಆಗಿದೆ, ನಮ್ಮ ಇಮ್ಯಾಜಿನೇಷನಿಗಿಂತಲೂ ಜಾಸ್ತಿ. ನಮಗೆ ಯೋಚನೆ ಕೂಡ ಮಾಡಲಿಕ್ಕಾಗಲಿಕ್ಕಿಲ್ಲ. ಆ ರೀತಿಯ ವಿಷಯಗಳನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟು ಮಾಡ್ತಾ ಇದೆ ಅಂತ ಹೇಳಿದರೆ ನಮ್ಮ ಟೆಕ್ನಾಲಜಿ ಅಷ್ಟು ಗ್ರೋತ್ ಆಗ್ತಾ ಇದೆ. ಓಕೆ, ನನ್ನ ಒಂದು ಫಿಲಾಸಫಿ ಇದೆ, ಸಿಂಪಲ್. ಟೆಕ್ನಾಲಜಿ ಇಸ್ ಗ್ರೋಯಿಂಗ್ ಎವ್ರಿ ಡೇ. ಇಫ್ ವಿ ಆರ್ ವಿತ್ ದ ಟೆಕ್ನಾಲಜಿ ವಿ ಕ್ಯಾನ್ ಆಲ್ಸೋ ಗ್ರೋ. ಇದನ್ನೇ ಕನ್ನಡದಲ್ಲಿ ಹೇಳೋದಾದರೆ, ಟೆಕ್ನಾಲಜಿ ಇವಾಗ ಸಿಕ್ಕಾಪಟ್ಟೆ ಗ್ರೋತ್ ಆಗ್ತಾ ಇದೆ. ನಾವು ಕೂಡ ಆ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡ್ರೆ ನಾವು ಕೂಡ ಗ್ರೋ ಆಗ್ಬೋದು. ಸೊ ಇವಾಗ ನೀವೇನು ವಿಡಿಯೋ ನೋಡಿದ್ರಲ್ಲ, ಇದು ಸೋರಾ ಅನ್ನೋ ಅಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟ್ ಮಾಡಿರುವಂಥ ವಿಡಿಯೋ. ಇದು ನಿಮಗೆ ಗೊತ್ತಿರೋ ಹಾಗೆ ChatGPT ಕ್ರಿಯೇಟರ್ಸ್ ಓಪನ್ AI ಅವರು ಮಾಡಿದಂಥ ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ಇವಾಗ ಅದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲಿಟ್ರಲಿ ಕೆಲವೊಂದು ವೀಡಿಯೋಸ್ಗಳನ್ನು ತೋರಿಸ್ತೀನಿ, ನಿಮಗೆ ಶಾಕ್ ಆಗ್ತದೆ, ನೋಡ್ಕೊಂಡು ಬನ್ನಿ. ಸೊ ನೋಡ್ಬೋದು, ಈ ವಿಡಿಯೋಸ್ಗಳೆಲ್ಲ ಲಿಟ್ರಲಿ ನಾರ್ಮಲಾಗಿ ಶೂಟಿಂಗ್ ಮಾಡಬೇಕಾಗಿದ್ರಿಲ್ಲ. ಶೂಟಿಂಗ್ ಮಾಡಿದರೆ ಇಷ್ಟು ಚೆನ್ನಾಗಿ ವೀಡಿಯೋ ಮಾಡಲಿಕ್ಕಾಗಲ್ಲ, ಎಡಿಟಿಂಗ್ ಮಾಡಬೇಕು. ಓಕೆ, ಇನ್ನೊಂದು ಸೈಡ್ VFX ಅದು ಇದು ಎಷ್ಟು ಕಷ್ಟ ಇದೆ ಗೊತ್ತುಂಟಾ. ಲಿಟ್ರಲಿ ಈ ಒಂದು ಸಣ್ಣ ಕ್ಲಿಪ್ಪನ್ನು ಶೂಟ್ ಮಾಡಲಿಕ್ಕೆ ಅಥವಾ ಕ್ಲಿಪ್ ಶೂಟ್ ಮಾಡಿ ಫೈನಲ್ ಮಾಡಲಿಕ್ಕೆ ಮೂವಿ ಮೇಕರ್ಸ್ ಎಷ್ಟು ಟೈಮ್ ತೊಗೊಳ್ತಾರೆ ಗೊತ್ತುಂಟಾ. 1 ಮಂತ್ ಕೂಡ ತೊಗೊಳ್ಲಿಕ್ಕೂ ಸಾಕು. ಓಕೆ, ಅಂಥ ಅಷ್ಟು ಟೈಮನ್ನು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟು ಕೆಲವೊಂದು ನಿಮಿಷ, ಲೈಕ್ 1 to 2 ಮಿನಿಟ್ಸಲ್ಲಿ ಮಾಡಿಕೊಟ್ರೆ ಎಷ್ಟು ಎಫೆಕ್ಟ್ ಆಗಲಿಕ್ಕಿಲ್ಲ, ಎಷ್ಟು ಜಾಬ್ ಹೋಗಲಿಕ್ಕಿಲ್ಲ ಅಲ್ವಾ. ಸೊ ಏನು ಮಾಡಲಿಕ್ಕಾಗಲ್ಲ, ಒಪ್ಕೊಳ್ಳೇಬೇಕು ನಾವು. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾವು ಅಡಾಪ್ಟ್ ಆಗೇ ಆಗ್ತೀವಿ. ಇವಾಗ ಆಲ್ರೆಡಿ ಅಡಾಪ್ಟ್ ಆಗಿದ್ದೀವಿ. ChatGPTಯನ್ನು ಯೂಸ್ ಮಾಡ್ತೀವಿ. ಅಡಾಬ್ ಫೈರ್ಫ್ಲೈ ಫೋಟೋ ಎಡಿಟಿಂಗ್ಗೆ ಲಿಟ್ರಲಿ ಇಂಥ ಫೋಟೋಸ್ ಎಡಿಟ್ ಮಾಡ್ಬೋದು ಗೊತ್ತಾ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಇದೇ ರೀತಿ ಜಿಮಿನೈ, ಎಷ್ಟೋ ಈ ರೀತಿಯ ಲಕ್ಷಾನುಗಟ್ಟಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟ್ಗಳು ಆನ್ಲೈನಲ್ಲಿ ಫ್ರೀಯಾಗೂ ಅವೈಲೇಬಲ್ ಇದೆ ಆ್ಯಂಡ್ ಪೇಯ್ಡ್ ವರ್ಷನ್ ಕೂಡ ಇದೆ. ಎಷ್ಟೋ ಜನರ ಜಾಬ್ ಹೋಗ್ತಾ ಇದೆ. ಓಕೆ, ಸೊ ನಾವೇನು ಮಾಡಬೇಕು ಅಂತ ಹೇಳಿದರೆ, ಯಾವ ರೀತಿ ಇದನ್ನು ಯೂಸ್ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ನಮ್ಮ ಕೆಲಸಕ್ಕೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಕಲಿಬೇಕು. ಈ ರೀತಿಯ ವಿಷಯಗಳನ್ನು ಕಲಿತ್ರೆ ಇಲ್ಲ ನಮ್ಮ ಫ್ಯೂಚರಿಗೆ ನಮಗೆ ಹೆಲ್ಪ್ ಆಗುತ್ತೆ. ಸಿಂಪಲ್ಲಾಗಿ ಇವಾಗ ಉದಾಸೀನ ಮಾಡ್ಕೊಳ್ಬೇಡಿ. ಓಕೆ, ಅದೇ ನಿಮ್ಮ ಕಾಲೇಜಿಗೆ ಹೋಗೋದು, ಸ್ಕೂಲಿಗೆ ಹೋಗೋದು, ಪುಸ್ತಕದಲ್ಲಿರೋ ಬದನೆಕಾಯಿ ಕಲಿಯೋದು ಬಿಟ್ಟು ಇಂತಹ ವಿಷಯಗಳಿಗೆ ಕಾನ್ಸಂಟ್ರೇಟ್ ಮಾಡಿ. ಎಷ್ಟೋ ಬೆಟ್ರ್ ಆಗುತ್ತೆ. ನಿಮ್ಮ ಜಾಬ್ ಆಪರ್ಚುನಿಟಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ಕಿಲ್ ಆಗಿರ್ಬೋದು, ಎಷ್ಟೋ ಬೆಸ್ಟ್ ಆಗುತ್ತೆ. ಸಿಂಪಲ್. ಓಕೆ, ಈ ಒಂದು ವೀಡಿಯೋ ಮಾಡಲಿಕ್ಕೆ ಏನೂ ಕೆಲಸ ಇಲ್ಲ, ನಮಗೆ ಏನು ಅಂದರೆ ಲಿಟ್ರಲಿ ಏನು ಕೆಲಸ ಇಲ್ಲ. ಜಸ್ಟ್ ಟೆಕ್ಸ್ಟಲ್ಲಿ ಬರೆಯುವಂಥದ್ದು. ಲೈಕ್ ಎ ಗರ್ಲ್, ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಎಕ್ಸಾಂಪಲ್, ಅ ಗರ್ಲ್ ವಾಕಿಂಗ್ ಇನ್ ದ ನ್ಯೂಯಾರ್ಕ್, ಸ್ಲೋ ಮೋಷನ್, ಅಥವಾ ಶಿ ಈಸ್ ಹೋಲ್ಡಿಂಗ್ ಎ ಅಂಬ್ರೆಲ್ಲಾ. ಆ ರೀತಿ ಜಸ್ಟ್ ಪಾಯಿಂಟ್ ಒಂದು ಪ್ರಾಂಪ್ಟ್ ಕೊಟ್ಟರೆ ಆಯ್ತಾ. ಸೊ ಇದನ್ನು ನಾವು ಕಲಿಬೇಕಾಗಿರುವಂಥದ್ದು ಈಗಿನ ಒಂದು ಜಗತ್ತಲ್ಲಿ. ಅದನ್ನು ಬಿಟ್ಟು A+B² ಬ್ಲಾ 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 ಪ್ರಯೋಜನವೇ ಇಲ್ಲ. ಓಕೆ, ಸೊ ಇವತ್ತು ನಾನು ನಿಮಗೆ ಕೆಲವೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟ್ ಅಥವಾ ಈ ಒಂದು ಸೋರಾ ಯಾವ ರೀತಿ ಇದೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ನಾನು ನನ್ನ ಚಾನಲಲ್ಲಿ ಇನ್ನೂ ಜಾಸ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ನಿಮಗೂ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ನಿಮ್ಮ ಇಮ್ಯಾಜಿನೇಷನ್ಗಿಂತಲೂ ಜಾಸ್ತಿ. ಈಗ ಎಕ್ಸಾಂಪಲ್ ಹೇಳ್ತೀನಿ, ChatGPT ಇಲ್ಲಿ ಏನೇನು ಮಾಡ್ಬೋದು ಗೊತ್ತಾ, ಎಲ್ಲನೂ ಮಾಡಲಿಕ್ಕಾಗುತ್ತೆ. ನಿಮಗೆ ಸ್ಟೋರಿ ಬರೀಬೋದು, ಮೂವಿಯ ಸ್ಟೋರಿ ಅದೇ ಬರೆದು ಕೊಡುತ್ತೆ. ನಮಗೆ ಯಾವ ರೀತಿ ಸ್ಟೋರಿ ಬೇಕು ಅಂತ ಹೇಳಿದರೆ ಅದೇ ಬರೆದು ಕೊಡುತ್ತೆ. ಯಾವುದೇ ರೀತಿ ಕಾಪಿ ಪೇಸ್ಟ್ ಅಲ್ಲ, ಅದೇ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸಾಂಗ್ಸ್ ಬರೀಬಹುದು, ಮೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಬರೀತದೆ. ಎಷ್ಟೋ ಕೆಲಸಗಳನ್ನು ChatGPT ಮಾಡ್ತದೆ. ಆ್ಯಂಡ್ ಅಡಾಬ್ ಫೈರ್ಫ್ಲೈ ಅಂತ ಒಂದು ಅಪ್ಲಿಕೇಶನ್ ಇದೆ. ಓಕೆ, ಲಿಟ್ರಲಿ ನಿಮ್ಮ ಫೋಟೋ, ಈಗ ನೀವೊಂದು ಫ್ರೇಮ್ ಇದೆಯಲ್ಲ, ಈ ಒಂದು ಫ್ರೇಮನ್ನು ಲಿಟ್ರಲಿ ಜಾಸ್ತಿ ವೈಡಾಗಿ ಮಾಡ್ಬೋದು, ಅಥವಾ ನನ್ನ ಶರ್ಟ್ ಕಲರ್ ಚೇಂಜ್ ಮಾಡ್ಬೋದು, ನನಗೆ ಕ್ಯಾಪ್ ಹಾಕ್ಬೋದು, ಗ್ಲಾಸ್ ಹಾಕ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅಂಥ ಒಂದು ಫೀಚರ್ಸ್ಗಳೆಲ್ಲ ಈ ಒಂದು ಅಡಾಬ್ ಫೈರ್ಫ್ಲೈಯಲ್ಲಿದೆ. ಸೊ ಕಲೀರಿ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ. ಸೊ ಲೆಟ್ಸ್
ಸ್ಟಾರ್ಟ್ ದ ವೀಡಿಯೋ. ಈ ಒಂದು ವೀಡಿಯೋದಲ್ಲಿ ನನಗೆ ಬೇರೆ ಯಾವ ವೆಬ್ಸೈಟ್ ಬಗ್ಗೆ ಮಾತಾಡ್ತಿಲ್ಲ. ಇವಾಗ ಸದ್ಯಕ್ಕೆ ರಿಲೀಸ್ ಆಗಿರುವಂಥ ಸೊರಾ ಅಂತ ಹೇಳುವಂಥ ಒಂದು ವೆಬ್ಸೈಟು, ಅದರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪವರ್ನ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ಓಕೆ, ಸೊ ಸ್ಕ್ರೀನಲ್ಲಿ ನೋಡ್ಬೋದು ಓಪನ್ ಎ ಅವರ ವೆಬ್ಸೈಟ್ ಇದು. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ಓಪನ್ ಎ ಸೊರಾ ಅಂತ. ಓಕೆ, ಸೊ ಇವಾಗ ಇದು ಪಬ್ಲಿಕ್ಗೆ ಅವೈಲೇಬಲ್ ಇಲ್ಲ, ಸದ್ಯಕ್ಕೆ ಬರುತ್ತೆ, ಖಂಡಿತ ಬರುತ್ತೆ. ಓಕೆ, ಸೊ ಇದರ ಕ್ಯಾಪಬಿಲಿಟೀಸ್ ನೋಡ್ಬೋದು. ಈ ಒಂದು ವೀಡಿಯೋ ಏನಿದೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಅದೇ ಯಾವ ರೀತಿ ಟೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ಎ ಸ್ಟೈಲಿಶ್ ವುಮೆನ್ ವಾಕ್ಸ್ ಡೌನ್ ಅ ಟೋಕಿಯೋ ಸ್ಟ್ರೀಟ್ filled with the warm glowing neon and animated city signage, and she wears the black leather jacket and along with the red dress and the black boots and more ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ಅಷ್ಟೇ ಕೊಟ್ಟಿರುವಂಥದ್ದು. ಈ ವಿಡಿಯೋ ನೋಡಿ, ಲಿಟ್ರಲಿ ನಾವು ಕ್ಯಾಮರಾದಲ್ಲಿ ಶೂಟ್ ಮಾಡಿದಾಗೇನಿದೆ. ಕ್ಲೋಸಪ್ ಒಮ್ಮೆ ವೈಡ್ ಆ್ಯಂಗಲ್ಲು, ಇದೆಲ್ಲ ಶೂಟ್ ಮಾಡಲಿಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡ್ತಾರೆ ಗೊತ್ತುಂಟ ನಮ್ಮ ಡೈರೆಕ್ಟರ್ಸು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟು ಹೀಗೆ ಮಾಡಿಕೊಡ್ತದೆ. ಓಕೆ, ಲಿಟ್ರಲಿ. ಸೊ ಇಮ್ಯಾಜಿನೇಷನು ಮಾಡಲಿಕ್ಕಾಗಲ್ಲ. ನೋಡ್ಬೋದು ಈ ಒಂದು ಡ್ರೋನ್ ಶಾಟ್ ಥರ ಇದೆಯಲ್ಲ. ಎ ಕ್ಯಾಮರಾ ಫ್ಲೋಸ್ ಬಿಹೈಂಡ್ ದ ವೈಟ್ ವಿಂಟೇಜ್ ಎಸ್ ಓ ವಿ ವಿತ್ ದ ಬ್ಲ್ಯಾಕ್ ರೂಫ್ ರ್ಯಾಕ್ ಆಸ್ ಇಟ್ ಸ್ಪೀಡ್ಸ್ ಅಪ್ steep dirt roads surrounded by the pine trees on a steep mountain slope. Dust kicks up from trees. ಅದು ಇದು ಅಂತೆಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಇಷ್ಟು ಓದ್ಕೊಂಡ್ರೆ ಆಯಿತು, ಇಷ್ಟು ಟೆಕ್ಸ್ಟ್ ನಾವು ಕೊಟ್ಟರೆ ಈ ವಿಡಿಯೋ ರೆಡಿ ಆಯಿತು. ಅಷ್ಟೇ ಸಿಂಪಲ್. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟು ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾವು ಕ್ಯಾಮರಾಮ್ಯಾನ್ಗೆ ಅಸಿಸ್ಟೆಂಟು, ಕ್ರ್ಯೂ ಒಂದು 10-15 ಜನ ಮಿನಿಮಮ್ ಇಟ್ಕೊಳ್ಳಿ. ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಮತ್ತು ಕಾರ್ ಓಡಿಸೋನು, ಕಾರಿಗೆ ಲಕ್ಷ ಕೋಟಿ, ಆ್ಯಂಡ್ ಆ ಲೊಕೇಶನ್ಗೆ ಅದು ಇದು ಎಷ್ಟು ಲಕ್ಷ ಕೋಟಿ ಶೂಟ್ ಮಾಡಬೇಕಾಗುತ್ತೆ ಈ ಒಂದು ಕ್ಲಿಪ್ಪು ಶೂಟ್ ಮಾಡಲಿಕ್ಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೂ ಇಲ್ಲ, ಸೆಕೆಂಡ್ಸ್ಗಳಲ್ಲಿ ನೀವು ವೀಡಿಯೋ ರೆಡಿ ತೊಗೊಂಡು ಹೋಗಿ ಅಂತ ಹೇಳ್ತಾ ಉಂಟು ಆ ಥರ. ಓಕೆ, ಸೊ ನೋಡ್ಬೋದು ಇದೇ ರೀತಿ ಬೇಕಾದಷ್ಟು ಆಪ್ಷನ್ಸ್ಗಳಿವೆ ಇದರಲ್ಲಿ. ನೋಡ್ಬೋದು ಇದು ರಿಫ್ಲೆಕ್ಷನ್ಸ್ ಇನ್ ಅ ವಿಂಡೋ ಆಫ್ ಎ ಟ್ರೈನ್ ಟ್ರಾವೆಲಿಂಗ್ ಥ್ರೂ ದ ಟೋಕಿಯೋ ಸಬ್ರೋಪ್ಸ್ ಏನೋ ಒಂದು. ಓಕೆ, ಸೊ ಲಿಟ್ರಲಿ ಅವರು ಇಮ್ಯಾಜಿನೇಷನ್ ಮಾಡಲಿಕ್ಕಾಗುತ್ತಾ? ಒನ್ಸ್ ಅಪಾನ್ ಎ ಟೈಮ್ ನಿಮಗೆ ಫೋನೇ ಮೊಬೈಲಲ್ಲಿ ಕಾಲ್ ಮಾಡೋದು, ವೀಡಿಯೋ ಕಾಲ್ ಅಂತ ಹೇಳಿದ್ರೆ ವಾವ್ ಅಂತ ಅನಿಸ್ತು. ಒನ್ಸ್ ಅಪಾನ್ ಎ ಟೈಮ್ ನಾವು ಹುಟ್ಟಿದ ಟೈಮಲ್ಲಿ 2005-6 ಆ ಟೈಮಲ್ಲೆಲ್ಲ ಅಂದರು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ, ಈ ಕ್ಯಾಟು ಯಾರಾದರೂ ಹೇಳ್ತಾರಾ ಇದು ಎಂತ ಮನುಷ್ಯರು ಶೂಟ್ ಅಂದರೆ ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಗ್ರಾಫಿಕ್ಸ್ ಅಂತ ಯಾರಾದರೂ ಹೇಳ್ತಾರಾ? ಒರಿಜಿನಲ್ ಥರಾನೇ ಇದೆ ಆಯಿತಾ. ಬೆಂಕಿ ಗುರು. ಈ ಥರ ಇದ್ದರೆ ಇಲ್ಲ, ಎಷ್ಟೋ ಜನರ ಕೆಲಸ ಆಗುತ್ತೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದೇ ರೀತಿಯ ಹೊಸ ಆರ್ಟಿಫಿಷಿಯಲ್ ಬಾಟ್ಗಳು, ಇಂಟೆಲಿಜೆನ್ಸ್ ನೋಡ್ಬೋದು. ಸೊರಾ. ಓಕೆ, ಸೊ ಇಂಥವನ್ನು ನಾವು ಕಲಿಬೇಕು. ನಾವು ಕಲಿತು ನಾವು ಇದರಲ್ಲಿ ಗ್ರೇಟ್ ಆದರೆ ಇಲ್ಲ ಅಂದರೆ ಪರ್ಫೆಕ್ಟ್ ನಮಗೆ ಈ ನಾಲೆಜ್ ಇದ್ದರೆ ಇಲ್ಲ ಫ್ಯೂಚರಿಗೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಆಪ್ಷನ್ಸ್ ಇದೆ ಅಂದರೆ ಕೆಪಾಬಿಲಿಟೀಸು, ಸೇಫ್ಟಿಗೆ ಏನೆಲ್ಲ ಇದೆ ಅಂತ ಬ್ಲಾ ಬರ್ತಾರೆ. ನಾನು ಓದಲಿಕ್ಕೆಲ್ಲ ಹೋಗಲ್ಲ ಅದಲ್ಲ. ಸೊ ಈ ರೀತಿ. ಸೊ ಇದು ಸದ್ಯಕ್ಕೇ ನಿಮಗೇನೆ ಈ ರೀತಿ ಏನು ಫ್ರೀಯಾಗೂ ಬರಲಿಕ್ಕೆ ಸಾಕು, ಪೇಯ್ಡಾಗಿ ಬರಲಿಕ್ಕೆ ಸಾಕು, ಗೊತ್ತಿಲ್ಲ. ನಮಗೆ ನಾವೇ ವೀಡಿಯೋ ಕ್ರಿಯೇಟ್ ಮಾಡುವಂಥ ಆಪ್ಷನ್ ಬರ್ತಾಯಿದೆ. ಸೊ ನಾನಂತ ಹುಚ್ಚು ಥರ ಕಾಯ್ತಿದ್ದೀನಿ. ಸೊ ಇದೇ ರೀತಿಯ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾಲೆಜ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನದಲ್ಲಿ. ಬಾಯ್.